ಎಲ್ಲರಿಗೂ ಸಂಜೆಯ ವಂದನೆಗಳು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ವೇದಿಕೆಯಲ್ಲಿ ಆಸೀನವಾಗಿರುವಂತ ಪರಮ ಪೂಜ್ಯರಿಗೆ ನಮಸ್ಕರಿಸ್ತಾ, ಇತರ ಎಲ್ಲಾ ಗಣ್ಯರಿಗೆ, ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ನಮಸ್ಕರಿಸಿದ್ದಾರೆ. ನನ್ನ 2 ವಿಚಾರಗಳನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ. ಆದ್ರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡೂಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಬಹಳಷ್ಟು ಜನ ಸಮಾಜದಲ್ಲಿ ಸುಖವಾಗಿದ್ರು ಅಂತ ತಿಳ್ಕೊಂಡಂತ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಬಹಳಷ್ಟು ಅನ್ಯಾಯವನ್ನ ಕಂಡಿದ್ದೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿ ಆ ಸಮಾಜ ಒಳ್ಳೆ ಕೆಲಸ ಮಾಡುತ್ತೇವೆ ಗುರುತಿಸಿ ಪುರಸ್ಕರಿಸ್ತಾ ಇರ್ತೇವೆ. ತಪ್ಪು ಮಾಡಿದ್ದವರನ್ನ ಅದು ಶಿಕ್ಷಿಸ್ತಾ ಇರ್ತೇವೆ. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಸಮಾಜದ ಶಿಕ್ಷೆ ಆಗಿತ್ತು. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ, ಜೈಲಿಗೆ ಹೋಗಿದ್ರೆ, ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗ್ಬೇಡ. ಆ ಒಂದು ಬಹಿಷ್ಕಾರ ಅಂದು ಸಮಾಜದಲ್ಲಿ ದೊಡ್ಡ ಪರಿಣಾಮ ಬೀಳ್ತಾ ಇತ್ತು. ಆದ್ರಿಂದ ತಪ್ಪು ಮಾಡಕ್ಕೆ ಜನರು ಹೆದರ್ತಾ ಇದ್ರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಒಂದು ಕಡೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ, ಬಿಡ್ರಿ ಅವ್ರು ಹುಚ್ಚ, ಅವ್ನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಈ ಒಂದು ವಿಚಾರಕ್ಕೆ ಕಾರಣ 2 ರೋಗ. ಒಂದು ದುರಾಸೆ ಎನ್ನುವಂತ ರೋಗ, ಇನ್ನೊಂದು ಮಾನವೀಯತೆ ಇಲ್ಲದಂತ ರೋಗ. ಈ ಒಂದು ಪರಿಸ್ಥಿತಿಗೆ ಕಾರಣ ಆ ದುರಾಸೆ. ಈ ರೋಗಕ್ಕೆ ಮದ್ದಿಲ್ಲ, ಎಷ್ಟು ಮಾಡಿದ್ರು ಸಾಲಲ್ಲ. ಇತ್ತೀಚೆಗೆ ಒಂದೊಂದು ಹಗರಣದಲ್ಲಿ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಕೊಳ್ಳೆ ಹೊಡಿತಾರೆ. ಇದೇ ರೀತಿ ಈ ದುರಾಸೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. 1973ರಲ್ಲಿ ನಾನು ಅಮೆರಿಕ ಹೋಗುವಾಗ $1 ನಮ್ಮ ದೇಶದ ಹಣ $4 ಇತ್ತು. ಇವತ್ತು $1 $98 ಇದೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಕಾರಣ ದುರಾಸೆ ಅನ್ನೋ ರೋಗ. ಬಂಧುಗಳೇ, ನಾವು ಇದನ್ನ ಸ್ವಲ್ಪ ಗಂಭೀರವಾಗಿ ತಗೊಳ್ಳದೇ ಇದ್ರೆ, ನಮ್ಮ ಮಕ್ಕಳಲ್ಲಿ ಇದಕ್ಕೆ ಸೂಕ್ತವಾದಂತ ಪರಿಹಾರವನ್ನ ಅಳವಡಿಸದೆ ಹೋದ್ರೆ ನಮ್ಮ ದೇಶ ಹಲವಾರು ಇತರ ದೇಶದ ಬಗ್ಗೆ ಖಾಲಿ ದೇಶ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಅನಿಸಿಕೆಯಲ್ಲಿ ಈ ದುರಾಸೆಗೆ ಒಂದೇ ಒಂದು ಮಂದು, ತೃಪ್ತಿ ಅನ್ನೋ ಒಂದು ಗುಣ. ತೃಪ್ತಿ ಇದ್ರೆ ಈ ದುರಾಸೆ ಬರಲ್ಲ. ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ದಾರಿ ಹುಡುಕಬಹುದು. ಈ ಒಂದು ತೃಪ್ತಿ ಎನ್ನುವ ಗುಣ ಇಲ್ಲದೆ ಇದ್ರೆ ದುರಾಸೆ ಖಂಡಿತವಾಗಿ ಬರ್ತದೆ. ತೃಪ್ತಿಯನ್ನ ಅಳವಡಿಸಿ, ನಿಮ್ಮ ಮಕ್ಕಳಲ್ಲಿ ಅಳವಡಿಸಿ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏನ್ ತಿಂದದ್ದು ನೆನಪಿದ್ರು. ಆದ್ರೆ ಇವತ್ತು ಸಮಾಜದಲ್ಲಿ ಎಲ್ಲಾ ಪೋಷಕರಿಗೂ ತನ್ನ ಮಕ್ಕಳು ಲಕ್ಷಾಧೀಶರಾಗಬೇಕನ್ನೋ ಒಂದು ಆಸೆ. ಇದರಿಂದಾಗಿ ಇವತ್ತು ದೊಡ್ಡ ಪೈಪೋಟಿ ಹಣದ ಬಗ್ಗೆ ಆಗ್ತಾ ಇದೆ. ಇದಕ್ಕೆ ನಾವು ಮಟ್ಟ ಹಾಕದೇ ಇದ್ರೆ ಮುಂದೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಇದ್ದದ್ರಲ್ಲೇ ಸಂತಸ ಪಡೆಯುವಂತ ಒಂದು ಗುಣ ನಮ್ಮಲ್ಲಿ ಇರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ. ನಾನು
ಲೋಕಾಯುಕ್ತಕ್ಕೆ ಬಂದ ನಂತರ ನನ್ನಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ನಾನು 1864 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಲ್ಲಿ ತೃಪ್ತಿ ಮತ್ತೆ ಮಾನವೀಯತೆ ಅನ್ನೋ 2 ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ಇವಾಗ 86 ವರ್ಷ ವಯಸ್ಸು. ಆರೋಗ್ಯದಲ್ಲಿ ತುಂಬಾ ಹಿಂದೆ ಏರುಪೇರು ಆಗಿತ್ತು, ಆದ್ರೆ ಸುಧಾರಿಸಿದ್ದೇನೆ. ತಿರ್ಗಾ ಫಂಕ್ಷನ್ಗೆ ಹೋಗಕ್ಕೆ ಶುರು ಮಾಡಿದ್ದೇನೆ. ಆದ್ರಿಂದ ನನ್ನ ಪ್ರಯತ್ನ ನೀವೆಲ್ಲ ಸಹಾಯ ಮಾಡಬೇಕನ್ನೋದು ನನ್ನ ಒಂದು ಅನಿಸಿಕೆ. ನನಗೆ ಯಾವ ರೀತಿಯ ಆರ್ಥಿಕ ಸಹಾಯ ಅಲ್ಲ, ಯಾವ ಸಹಾಯ ಬೇಡ. ಬರೀ ನಿಮ್ಮಲ್ಲಿ ಮಕ್ಕಳಲ್ಲಿ 2 ಮೌಲ್ಯಗಳನ್ನು ಅಳವಡಿಸಿ ತೃಪ್ತಿ ಮತ್ತೆ ಮಾನವೀಯತೆ, ಈ 2 ಮೌಲ್ಯಗಳಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಸಾರ್ಥಕವಾಗ್ತದೆ. ನಮ್ಮ ಜೀವನದಲ್ಲಿ ದುರಾಸೆ ಇದ್ರೆ ಏನಾಗ್ತದೆ ಅಂತ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. 2006ರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನ ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ಮಗು ನೋಡಕ್ಕೆ ಚೆನ್ನಾಗಿ ಇದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನೋದು ಬಾಯಲ್ಲಿ, ಹೊರಗೆ ತರೋದು ಬಾಯಲ್ಲಿ. ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ, ಬೇಸರ ಪಡ್ಕೊಳ್ಬೇಡಿ, ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಅಲ್ಲಿ ಮಕ್ಕಳ ತಜ್ಞ ಮಗುವನ್ನ ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನೆ ಅಂತ. ಅದನ್ನ ನಂಬಿ ಈ ಪೋಷಕರು ಮಗುವನ್ನ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನ ಪರೀಕ್ಷೆ ಮಾಡ್ತಾನೆ, ಮತ್ತೆ ಹೇಳ್ತಾನೆ ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದ್ರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತಾನೆ. ಖರ್ಚು ಎಲ್ಲ ಖರ್ಚು ಲಂಚ. ಗಂಡ ಹೆಂಡತಿ ಇರುತ್ತೆ, ಅವ್ರು ಕೇಳಿದ ಮೊತ್ತ ಇರ್ಲಿಲ್ಲ. ಆವಾಗ ಅವನನ್ನು ಬೇಡಿಕೊಂಡಾಗ ಹೇಳ್ತಾನೆ, ಆಗ ನೀವು ಹಣ ಕೊಡದೇ ಇದ್ರೆ ಈ ಮಗುವಿನ ಹೊಟ್ಟೆ ಹತ್ರ ಒಂದು ಹೋಲ್ ಮಾಡಿ ಅದರಿಂದ ಮಲ ಹೊರಗೆ ಬರುವಂತೆ ಮಾಡ್ತೇನೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅವ್ರಿಗೆ ನಂಬಿಕೆ ಆಗ್ಲಿಲ್ಲ. ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬಂದ್ರು. ನಮ್ಮ ಅಧಿಕಾರಿಗಳು ಆ ಮಗುವನ್ನ ಹಳೆ ಏರ್ಪೋರ್ಟ್ ರೋಡ್ ಅಂತ ಮಣಿಪಾಲ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ನನ್ನ ಚಿಕಿತ್ಸೆ ಕೂಡ ನಡೀತಾ ಇತ್ತು. ನಮ್ಮ ಊರಿನವರು ಅವರನ್ನ ಬೇಡ್ಕೊಂಡೆ, ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಆಪರೇಷನ್ ಮಾಡಿದ್ರು. ಇವತ್ತು ಆ ಮಗು 18 ವರ್ಷದ ಹೆಣ್ಮಗು. ಏನಾಗ್ತಾ ಇತ್ತು ಆ ಮಗುವಿನ ಭವಿಷ್ಯ? ಕೈ ತುಂಬಾ ಸಂಬಳ ಪಡೆಯುವಂತ ವ್ಯಕ್ತಿಗಳಿಗೆ ದುರಾಸೆ ಅನ್ನೋ ರೋಗ ಬಂದ್ರೆ ಏನಾಗ್ತಾ ಇತ್ತು ನೋಡಿ. ಒಂದು ಕಡೆ ಈತನಲ್ಲಿ ತೃಪ್ತಿ ಇರಲಿಲ್ಲ, ಇದರಲ್ಲಿ ಮಾನವೀಯತೆ ಇರಲಿಲ್ಲ. ಅದರಿಂದಾಗಿ ಏನಾಗ್ತದೆ ಈ ಸಮಾಜದಲ್ಲಿ ಅಂತ ನಾನು ಬಹಳಷ್ಟು ಹತ್ತಿರದಿಂದ ಕಂಡಿದ್ದೇನೆ. ಅದಕ್ಕಾಗಿ ನನ್ನ ಈ ವಯಸ್ಸಿನಲ್ಲಿ ಕೂಡ ಇಂಥ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ, ಈ ಸಮಾಜದಲ್ಲಿ ಇರ್ಬೇಕಾದ್ರೆ ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ 2 ಮೌಲ್ಯಗಳನ್ನು ಅಳವಡಿಸಿ ತೃಪ್ತಿ ಎನ್ನುವ ಒಂದು ಗುಣ ಮತ್ತೊಂದು ಮಾನವೀಯತೆ. ನನ್ನ ಮಾತನ್ನು ಕೇಳಿದಕ್ಕೆ ಹೇಳಿಕೆ ಧನ್ಯವಾದ ಹೇಳ್ತಾ ಒಂದು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.